ಶಿಕ್ಷಣ ಇಲಾಖೆಯ ನೌಕರರು ಒಳ ಒಗ್ಗಟ್ಟಿನಿಂದ ಸಂಘಟಿತರಾದರೆ ಸರ್ಕಾರವು ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಚೌಡಪ್ಪ ಹೇಳಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ, ಪದಗ್ರಹಣ ಹಾಗೂ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಾನು ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದೇನೆ. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ. ಪ್ರತಿ ಇಲಾಖೆಯೂ ವೃತ್ತಿ ಸಂಘಗಳಿವೆ. ಶಿಕ್ಷಕರ ಸಂಘದಲ್ಲಿ ಇರುವ ಸಮಸ್ಯೆಗಳ 70% ಭಾಗವನ್ನು ನಾವು ನಮ್ಮಲ್ಲೇ ಕುಳಿತು ಬಗೆಹರಿಸಿಕೊಳ್ಳಬೇಕು. ಅವು ರಾಜ್ಯ ಮಟ್ಟಕ್ಕೆ ಹೋಗಬಾರದೆಂದು ಕಿವಿಮಾತು ಹೇಳಿದರು. ಜಿಲ್ಲಾಧ್ಯಕ್ಷ ಡಿ. ರಮೇಶ್ ಮಾತನಾಡಿ, ಶಿಕ್ಷಣ ಇಲಾಖೆಯಲ್ಲಿ ನಾವು ಎಲ್ಲರೂ ಒಂದೇ ಕುಟುಂಬದವರು. ನಾನು ಯಾವುದೇ ರಾಜಕೀಯ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿಲ್ಲ. 1ನೇ ತರಗತಿಯಿಂದ ಪಿಯುವರೆಗೆ ಕೆಪಿಎಸ್ ಮಾದರಿಯಲ್ಲಿ ಎಲ್ಲಾ ವೃಂದಗಳನ್ನು ಒಂದೇ ಸಂಘಟನೆಯಡಿ ಒಗ್ಗೂಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು. ಸ್ವಜಪಕ್ಷಪಾತ, ಕೋಮಭಾವನೆ, ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಭೇದ ಭಾವಗಳಿಂದ ದೂರವಿದ್ದು ಸಾರ್ವಜನಿಕ ಸೇವೆಯಲ್ಲಿ ದಕ್ಷತೆ ಹೆಚ್ಚಿಸುವುದು ಹಾಗೂ ಶಿಕ್ಷಣ ಇಲಾಖೆ ನೌಕರರ ಶ್ರೇಯಾಭಿವೃದ್ಧಿ ಸಾಧಿಸುವುದು ಸಂಘದ ಮುಖ್ಯ ಉದ್ದೇಶ ಎಂದು ಹೇಳಿದರು. ಇದೇ ವೇಳೆ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಕಾಲೇಜು, ಬೋಧಕೇತರ ಹಾಗೂ ಲಿಪಿಕ ವರ್ಗದ ನೌಕರರಿಗೆ ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವತ್ತು ಅಕ್ಷರ ದಾಸೋಹ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಬಿಸಿಲಿದ್ದವರು ಒಂದು ಸ್ಟ್ರೈಕ್ ಮಾಡಕ್ಕಿಲ್ಲ ಸರ್ಕಾರ ಒಂದು ಸ್ಟ್ರೈಕ್ ಮಾಡೋರು ಅವತ್ತು 1,000 ರೂಪಾಯಿ ರೇಂಜ್ ಮಾಡ್ತಾರೆ. ಯಾಕಂದ್ರೆ ಸಂಖ್ಯೆ ಅಂತಕ್ಕಂಥದ್ದು ಮತ್ತೆ ಅವ್ರ ಅರ್ಧಕ್ಕೆ ಅಂತಕ್ಕಂಥದ್ದು ಆ ರೀತಿ ನಮ್ಮ ಇಲಾಖೆ 4 ಲಕ್ಷ ಜನ ನಾವು ನೋಡ್ತಾ ಇಟ್ಕೊಂಡು ನಾವ್ಯಾಕೆ ಒಂದು ಈ ರೀತಿಯಾಗಿ ಹೋಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆ ಅಂತಕ್ಕಂಥ ಮಾಡಿದ್ದೀನಿ. ಇವು ಮಾಡಿರ್ತಕ್ಕಂಥ ಸಂಘಟನೆಯಲ್ಲಿ ಏನಾದ್ರು ಸರ್ ತಪ್ಪು ಹಾಗೆ ಹೀಗೆ ಅಂತಕ್ಕಂಥ ದಯವಿಟ್ಟು ಕೇಳಿ. ನಾನು ಇವತ್ತು ಇಲ್ಲಿ ಎಷ್ಟೊತ್ತು ಹೇಳಿದ ಪ್ರಶ್ನೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಶಿವಕುಮಾರ್ ಸರ್ ಹೇಳಿದ್ರು, ಸರ್ ಇವತ್ತು ಪೂರ್ತಿ ವಾಸನೆ ಸೀಮಿತರಾಗಿರ್ಬೇಕು, ನಾವು ಹೋಗಿ ಸರ್ ಅಂತಾಗೆ ನೀವು ಹೋಗ್ಬೇಕು ಅಂತಕ್ಕಂಥದ್ದನ್ನ ಆಯ್ ಸರ್ ನಾನು ಹಾಸನಕ್ಕೆ ಸೀಮಿತ ಆಗಿರ್ತೀನಿ ಅಂತಕ್ಕಂಥ ಹೇಳಿದ್ರಿ. ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿ ನಿಮ್ ಜೊತೆಯಲ್ಲಿರ್ತೀನಿ. ಬಟ್ ಅಲ್ಲಿಂದ LKG ಇಂದ PUವರೆಗೆ ಇರುವಂತ ಏಕೈಕ ಒಂದು ಸಂಸ್ಥೆ ಇದೆ ಶಿಕ್ಷಣ ಸಂಸ್ಥೆ, ಶಿಕ್ಷಣ ಇಲಾಖೆ. ಆ ಶಿಕ್ಷಣದಲ್ಲಿ ನಾವೆಲ್ಲ ಒಂದು ಅಂದಾಗ ನಮ್ ಬೆಳಗ್ಗೆ ಕೃಷ್ಣೇಗೌಡರು ಬಂದರು, ಅವ್ರು ಅದೇ ರಮೇಶ್ ಒಳ್ಳೆ ದಿಟ್ಟದಿಂದ ನಂದಲ್ಲ, ಅಲ್ಲಿ ಚೌಡಪ್ಪ ಅಂತ ಅಧ್ಯಕ್ಷ ಅವರ ಯೋಚನೆ ಬಹಳ ಮುಂದಾಲೋಚನೆ ತುಂಬಾ ಚೆನ್ನಾಗಿದೆ ಅಂತ ನಾನು ಅದು ಹೇಳಿದೆ ಅವರಿಗೆ. ಅವ್ರು ತುಂಬಾ ಖುಷಿ ಪಟ್ಟು ಇರ್ತಿದ್ದೆ, ನಾನು ಪಾಂಡವಪುರ ಮದುವೆ ಹೋಗ್ತಾ ಇದ್ದೆ ಅಂತ. ನಾನು ಬಯಸಿದ್ದು ಒಂದೇ, ಇಲ್ಲಿ ನಾನು ಹೆಚ್ಚು ಯಾವುದೇ ರಾಜಕಾರಣಿಗಳು ಇತರೆ ಸಂಘಗಳ ಒಡನಾಟ ಜೊತೆಗೆ ಯಾವ ಸಂಘಟನೆ ಬೈಯುವಂತಿಲ್ಲ, ದೂಷಿಸುವಂತಿಲ್ಲ. ಎಲ್ಲರೂ ನಿಮ್ಮ ಇಲಾಖೆ, ನಿಮ್ಮ ಸಂಘ. ಹಾಗಾಗಿ ಅವರು ಉಪನಿರ್ದೇಶಕರು ಬರಬೇಕಿತ್ತು, ಅನಿವಾರ್ಯ ಕಾರಣ ಒಂದು ಆರೋಗ್ಯ ಸಮಸ್ಯೆಯಿಂದ ಬರಕ್ಕಾಗಿಲ್ಲ. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜಿ. ರಂಗನಾಥ ಸ್ವಾಮಿ, ಸಂಘದ ಪ್ರಧಾನ ಕಾರ್ಯದರ್ಶಿ MS ರವಿಪ್ರಕಾಶ್, ರಾಜ್ಯ ಉಪಾಧ್ಯಕ್ಷ SN ಶಿವಕುಮಾರ್, ವಿಭಾಗೀಯ ಕಾರ್ಯದರ್ಶಿ SN ಶುಭಮಂಗಳ, ರಾಜ್ಯ ಜಂಟಿ ಕಾರ್ಯದರ್ಶಿ CM ನಾಗರತ್ನ, ಕ್ಷೇತ್ರ ಶಿಕ್ಷಣಾಧಿಕಾರಿ K. ರಂಗನಾಥ್, KP ನಾರಾಯಣ್, ರಾಜ್ಯ ಪರಿಷತ್ ಸದಸ್ಯ SN ಶಿವಕುಮಾರ್, ಜಿಲ್ಲಾ ಕಾರ್ಯದರ್ಶಿ MP ಶ್ರೀಕಾಂತ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.